ನಮಸ್ಕಾರ. ನಾನು ಏಕಾಂಗಿ ಸಂಚಾರಿ ಹೇಮಂತ್. ನಿಮಗೆಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ತುಂಬ ವರ್ಷಗಳಿಂದ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ತುಂಬ ಆಸೆಯಿಂದ ಕಾಯ್ತಿದ್ದೆ. ಆದರೆ ಕೆಲಸದ ಒತ್ತಡ ಮಾಡೋಕ್ಕಾಗಿರಲಿಲ್ಲ. ನೀವು ಇಷ್ಟು ದಿನ ತನಕ ಎಷ್ಟೋ ಯೂಟ್ಯೂಬ್ ಚಾನಲ್ ನೋಡಿರ್ತೀರ, ಬಟ್ ನಾನು ತುಂಬ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳಲ್ಲ. ಆದರೆ ಕನಿಷ್ಠ ಪಕ್ಷ ನಾನು ಕೊಡೋ ಮಾಹಿತಿಗಳು ನಿಮಗೆಲ್ಲ ಡಿಫ್ರೆಂಟ್ ಅಂತ ಅನ್ನಿಸ್ಬೇಕು ಮತ್ತು ಉಪಯೋಗ ಆಗಬೇಕು. ಅದೇ ಥರ ಮಾಹಿತಿಗಳು ತುಂಬಿದ ವೀಡಿಯೋನ ಮಾಡಬೇಕಂತ ಪ್ರಥಮವಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ನೋಡ್ತಾ ನನ್ನ ಜೊತೆ ಸಾಗ್ತಾಯಿರಿ. ಮೊದಲಿಗೆ ನಮ್ಮ ಊರಿನ ಗ್ರಾಮ ದೇವತೆಯ ಹೊಸ ಕಟ್ಟಡ ಕಟ್ಟುತ್ತಿರೋ ಜಾಗದಿಂದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ನಮ್ಮ ಊರಿನ ದೇವಿ ಕೊಲ್ಲಾಪುರದಮ್ಮ. ಇಲ್ಲಿಂದ ಮುಂದೆ ಹೋದರೆ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸೋ ಶಕ್ತಿ ಇರೋ ಮಾರಮ್ಮ ದೇವಿ ದೇವಸ್ಥಾನವೂ ಇಲ್ಲೇ ಇದೆ. ಸೊ ಇಲ್ಲಿಂದ ನಾವು ಹಾಗೆ ಮುಂದೆ ಬಂದರೆ ನಮ್ಮೂರಲ್ಲಿ ಎಲ್ಲ ನಮ್ಮೂರಿನ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಸೊ ನೀರಿನ ಸೆಲೆ ಆಗಿರೋವಂಥ ನಮ್ಮೂರಿನ ದೊಡ್ಡ ಕೆರೆ ಇದೆ. ಇದು ನಮ್ಮ ತಾಲೂಕಿನಲ್ಲೇ ದೊಡ್ಡ ಕೆರೆಗಳಲ್ಲಿ ನಮ್ಮೂರಿನ ಮಾಯಸಂದ್ರದ ಕೆರೆನೂ ಒಂದು. ಹಾಗಾಗಿ ಇದರ ಒಂದು ವ್ಯೂನು ನೋಡ್ಕೊಂಬಂದ್ಬಿಡೋಣ ಬನ್ನಿ. ಇದೇ ನೋಡಿ ನಮ್ಮೂರಿನ ಕೆರೆಯ ದೊಡ್ಡ ಕೋಡಿ. ಇಲ್ಲಿಂದಲೇ ಅದ್ಭುತವಾದ ವ್ಯೂ ಸಿಗುತ್ತೆ ಮತ್ತು ಇದು ತುಂಬ ಪ್ರೇಕ್ಷಣೀಯ ಸ್ಥಳ. ಈಗ ಸದ್ಯಕ್ಕೆ ನೀರಿಲ್ಲದಕ್ಕೆ ಖಾಲಿ ಕಾಣಿಸ್ತಿದೆ. ಆದರೆ ನೀರು ತುಂಬಿ ಹರಿಯುವಾಗ ಇದನ್ನು ನೋಡೋ ಮಜನೇ ಬೇರೆ. ತುಂಬ ಜನ ಹೊರಗಡೆಯಿಂದೆಲ್ಲ ಬಂದು ನೋಡಬೇಕಂತ ಆಸೆಯಿಂದ ಬರ್ತಾರೆ. ನೋಡಿ, ನೀರು ತುಂಬಿ ಹರಿಬೇಕಾದ್ರೆ ನಮ್ಮೂರು ಕೋಡಿ ಎಷ್ಟು ನಯನ ಮನೋಹರವಾಗಿ ಕಾಣುತ್ತೆ ಅಂತ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಹಾಗೆ ಇದು ನಾವು ಓದಿ ಬೆಳೆದ ಶಾಲೆ. ಇದೇ ನಮ್ಮೂರ ಶಾಲೆ, ಸರ್ಕಾರಿ ಶಾಲೆ. ನಾವು ಪ್ರೀತಿಯಿಂದ ಖುಷಿಯಿಂದ ಆಡಿ ಬೆಳೆದ ಶಾಲೆ ಇದೇನೇನೆ. ಇವತ್ತು ತುಂಬ ಅಪ್ಡೇಟ್ ಆಗಿದೆ, ಬಟ್ ನಾವು ಓದಿದ ಬಿಲ್ಡಿಂಗ್ ಈಗಲೂ ಹಾಗೇ ಇದೆ. ಅದು ನಮಗೆ ತುಂಬ ಖುಷಿಯಾದ ವಿಚಾರ. ಹಾಗೆ ಇಲ್ಲಿ ಕಾರ್ಯಕ್ರಮ ನಡೆಸೋಕ್ಕೆ ಅಂತಲೇ ರಂಗಮಂದಿರ ಇದೆ. ಇದು ನಮ್ಮ ಆಟ ಪಾಠಗಳಿಗೆ ಸಾಕ್ಷಿಯಾಗಿದ್ದ ಸ್ಕೂಲ್ನ ಫೀಲ್ಡು. ಇದು ನಮ್ಮೂರಿನ ಮುಸಲ್ಮಾನರ ಪ್ರಾರ್ಥನಾ ಮಂದಿರ. ಹಾಗೆ ಇದು ಜೈನರ ಪ್ರಾರ್ಥನಾ ಮಂದಿರ. ಅಲ್ಲಿಂದ ಬಂದರೆ ನಮ್ಮೂರಲ್ಲಿ ಸಕಲ ಧರ್ಮಗಳು ಖುಷಿಯಿಂದ ಆರಾಮಾಗಿ ಇದ್ದಾರೆ. ಇದು ನಮ್ಮೂರಿನ ಶ್ರೀ ಆದಿಶಕ್ತಿ ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನ. ಇದು ನಮ್ಮೂರಿನ ಅದ್ಭುತವಾದ ಪಕ್ಷಿ ನೋಟ. ನೋಡಿ ಹೇಗಿದೆ ದಯವಿಟ್ಟು ತಿಳಿಸಿ. ಇದೇ ನನ್ನ ಪುಟ್ಟ ಮೊದಲ ವಿಡಿಯೋ. ನೋಡ್ತಾ ಇರಿ. ಇನ್ಮೇಲೆ ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತಾ ಇರ್ತೀನಿ. ಏಕಾಂಗಿ ಸಂಚಾರಿ ಹೇಮಂತ್. ವಂದನೆಗಳು.